ನೀವೇನಾದರೂ ಹತ್ತಿ ಹಾಕಕ್ಕಿದ್ರೆ ಅದ್ರ ಬೆಸ್ಟ್ ವೆರೈಟಿ ಯಾವುದಂತ ಏನಾದರೂ ಕನ್ಫ್ಯೂಸ್ ಇದ್ರೆ ಇವತ್ತು ನಾನು ಟಾಪ್ 5 ಬೆಸ್ಟ್ ಹತ್ತಿ ಬೀಜ ಯಾವುದಂತ ಹೇಳ್ತೀನಿ. ಆ ಬೀಜ ನೀವು ಯೂಸ್ ಮಾಡ್ಕೊಂಡು ನೋಡಿರಿ, ನಿಮ್ಗೆ 100% ಇಳುವರಿ ಬರ್ತೈತಿ. ಟಾಪ್ 5 ಕಾಟನ್ ಬೀಜ ನೋಡೋದಾಯ್ತಪ್ಪ ಅಂದ್ರೆ ಅಜಿತ್ 1155 ಇದು ಬೆಸ್ಟ್ ಐತಿ ವೆರೈಟಿ. ಇದು ನಿಮ್ಗೆ ಅಜ್ಮಾಸ್ 13ರಿಂದ 15 ಕ್ವಿಂಟಲ್ ಮಟ್ಟ ಇಳುವರಿ ಬರ್ತೈತಿ. ಈ ವೆರೈಟಿ ಯೂಸ್ ಮಾಡಿ, ಇದು ಮಸ್ತ್ ಐತಿ. ಬಟ್ ನೀವೇನಾದ್ರೂ ಹತ್ತಿ ಹಾಕೋ ಮುಂದೆ ಕಂಪಲ್ಸರಿ ಪಾಕೆಟ್ ಮ್ಯಾಗ BG2 ಈ ಸಿಂಬಾಲ್ ಇರುತ್ತಲ್ಲ ನೋಡ್ಕೊರಿ. ಈ ಸಿಂಬಾಲ್ ಇದ್ರೆ ನೀವು ಹತ್ತಿ ಬೀಜ ಖರೀದಿ ಮಾಡಿರಿ. ಇದು ಇರಲಿಲ್ಲಪ್ಪ ಆ ಹತ್ತಿ ಬೀಜ ತೊಗೊಳಕ್ಕೆ ಹೋಗಬೇಡ್ರಿ. ಇನ್ನು ಟಾಪ್ 4 ನೋಡೋದಾಯ್ತಪ್ಪ ಅಂದ್ರೆ ಕಲಾಶ್ ಕಂಪ್ನಿದ ಜಗ್ಗು ಅಂತ ಬರ್ತೈತಿ. ಇದು ಬೆಸ್ಟ್ ಐತಿ ವೆರೈಟಿ. ಇದು 13ರಿಂದ 14 ಕ್ವಿಂಟಲ್ ಮಟ್ಟ ಇಳುವರಿ ಬರ್ತೈತಿ. ನಿಮ್ಮ ಹೊಲ ಏನಾದರೂ ಸ್ವಲ್ಪ ತಾಕತ್ತಿತ್ತು, ನೀವೇನು ಕರೆಕ್ಟ್ ಮೇಂಟೈನ್ ಮಾಡ್ತೀರಿ, ಇನ್ನೂ ಜಾಸ್ತಿನೇ ಬರ್ಬೋದು. ನಾನಂತೂ ಇಷ್ಟ ಹೇಳ್ತೀನಿ, ನೀವು ಹೆಂಗೆ ಮೇಂಟೈನ್ ಮಾಡ್ತೀರಿ ಅದ್ರ ಮ್ಯಾಗೆ ನಿಮ್ಗೆ ಇಳುವರಿ ಬರುತ್ತೆ. ಎಲ್ಲ ಪ್ಯಾಕೆಟು ಸೇಮ್ ಬರ್ತಾವೆ. 475 ಗ್ರಾಮ್ ಬರ್ತೈತಿ. ಇನ್ನು ಟಾಪ್ 3 ನೋಡೋದಾಯ್ತಪ್ಪ ಅಂತಂದ್ರೆ ರಾಶಿ ಕಂಪ್ನಿದು ಸ್ವಿಫ್ಟ್ ಅಂತ ಬರ್ತೈತಿ. ನಿಮ್ಮ ಬ್ಲ್ಯಾಕ್ ಸಾಯಿಲ್ ಏನಾರು ಇತ್ತಪ್ಪ ಅದಕ್ಕೆ ಹೇಳಿ ಮಾಡಿಸಿದ ಬೀಜ ಐತಿದು. ಇದು ಮಸ್ತ್ ಐತಿ ಇಳುವರಿ. ಇದು ಅಜ್ಮಾಸ್ ಇದು ಒಂದು 14ರಿಂದ 15 ಕ್ವಿಂಟಲ್ ಮಟ್ಟ ಬರ್ತೈತಿ. ಇನ್ನು ಟಾಪ್ 2 ನೋಡೋದಾಯ್ತಪ್ಪ ಅಂದ್ರೆ ಮೈಕೋ ಕಂಪ್ನಿದು MRC 7391 ಅಂತ ಬಂದೈತಿ. ಇದು ಹೊಸ ವೆರೈಟಿ ಐತಿ. ಇದು ಬೆಸ್ಟ್ ಐತಿ ವೆರೈಟಿ. ಇದು ಅಜ್ಮಾಸ್ ಒಂದು 16-17 ಕ್ವಿಂಟಲ್ ಮಟ್ಟನೂ ಇಳುವರಿ ಬರುತ್ತೆ. ಇನ್ನೊಂದು ಇದ್ರ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಇದಕ್ಕೆ ತ್ರಿಪ್ಸಮೈಟ್ಸ್ ಸ್ವಲ್ಪ ಕಮ್ಮಿ ಬೀಳ್ತೈತಿ, ರೋಗ ಸ್ವಲ್ಪ ಕಮ್ಮಿ ಬೀಳುತ್ತೆ. ಇದು ಬೆಸ್ಟ್ ಐತಿ ವೆರೈಟಿ. ಇನ್ನು ಟಾಪ್ 1 ನೋಡೋದಾಯ್ತಪ್ಪ ಅಂದರೆ US ಅಗ್ರಿ ಕಂಪ್ನಿದು 7067 ಅಂತ ಬರುತ್ತೆ. ಇದು ಬೆಸ್ಟ್ ಐತಿ ವೆರೈಟಿ. ಇದು ನೀರಾವರಿಗೆ ಇದು ನಮ್ಮ ಫಾರ್ಮರ್ ಕೊಟ್ಟಿದ್ದ ಲಾಸ್ಟ್ ಟೈಮು ಅವ್ರು ಒಂದು 15 ಕ್ವಿಂಟಲ್ ಮಟ್ಟ ಏನೋ ಇಳುವರಿ ಬಂದಿತ್ತು. ಈ ಸತ ಒಂದು 10 ಪ್ಯಾಕೆಟ್ ಮಟ್ಟ ಒಯ್ದಾರ ಅವರು. ಇದು ಬೆಸ್ಟ್ ಐತಿ ವೆರೈಟಿ. ಇದು ಸೇಮ್, ಇದಕ್ಕೂ ತ್ರಿಪ್ಸಮೈಟ್ಸ್ ಕಮ್ಮಿ, ರೋಗಾನು ಕಮ್ಮಿ ಐತಿ. ಇದನ್ನು ಯೂಸ್ ಮಾಡ್ಕೊಂಡು ನೋಡ್ರಿ, ಇದು ಬೆಸ್ಟ್ ಐತಿ. ಇನ್ನು ನೆಕ್ಸ್ಟ್ ವೀಡಿಯೋದಾಗ ನಾನು ಹತ್ತಿಗೆ ಸ್ಪ್ರೇ ಹೇಳ್ತೀನಿ. ಹತ್ತಿಗೆ ಯಾವ ಥರ ಸ್ಪ್ರೇ ಮಾಡಬೇಕು, ಯಾವ್ದು ಸ್ಪ್ರೇ ಮಾಡ್ಬೇಕಂತ ಆ ಪ್ರಕಾರ ನೀವು ಸ್ಪ್ರೇ ಮಾಡ್ಕೊಂಡು ನೋಡ್ರಿ, ನಿಮ್ಗೆ ಹತ್ತಿ ಇಳುವರಿನೂ ಚಲೋ ಬರ್ತೈತಿ.